नमः। हरिः ओम्। व्यासाय भवनाशाय श्रीशाय गुणराशये शुद्ध्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಇಂದಿನ ಪಾಠದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅಣ್ಣ ಯಾವ ಬಲರಾಮ ಸಾಕ್ಷಾತ್ ಶೇಷದೇವರೇನೆ ಮೊದಲು ಆ, ದೇವಕಿ ಗರ್ಭದಲ್ಲಿ ಇದ್ದು ಅನಂತರ ದುರ್ಗಾದೇವಿಯಿಂದಾಗಿ ಆ ಗರ್ಭ ರೋಹಿಣಿಯ ಗರ್ಭಕ್ಕೆ ಹೊಟ್ಟೆಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಶೇಷದೇವರು ಅವತಾರ ಮಾಡ್ತಾರೆ ಎಂಬುದಾಗಿ ಇಷ್ಟು ವಿಚಾರವನ್ನ ಹಿಂದೆ ನಾವು ನೋಡಿದ್ವಿ. ಇವತ್ತು ಕೃಷ್ಣಾಷ್ಟಮಿಯ ಪರ್ವಕಾಲ. ಆ ಪರ್ವಕಾಲದಲ್ಲಿ ಮುಂದೆ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ದಿವ್ಯ ಚರಿತ್ರೆಯನ್ನು ನಾವೆಲ್ಲರೂ ಕೂಡ ಕೇಳೋಣ. 59ನೇ ಶ್ಲೋಕದಿಂದ ಪ್ರಾರಂಭ. ಸನಾಮತೋ ಬಲದೇವೋ ಬಲಾಢ್ಯೋ ಬಭೂವ ತಸ್ಯಾನು ಜನಾರ್ದನ ಪ್ರಭುಃ. ಆವಿರ್ಬಭೂವಾಖಿಲ ಸದ್ಗುಣೈಕ ಆಚಾರ್ಯ ಕೇಳಿಸ್ತಾ ಇಲ್ಲ ಸರಿಯಾಗಿ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ. ಎಲ್ರಿಗೂ ಕೇಳಿಸ್ತಾ ಇದೆನಾ ಅಥವಾ ಎಲ್ರಿಗೂ ಅದೇ ಪ್ರಾಬ್ಲಮ್ ಆಗ್ತದೆ? ಕೇಳುತ್ತೆ. ಅದೇ ಸರಿಯಾಗಿದೆ, ನೆಟ್ವರ್ಕ್ ಸರಿಯಾಗಿದೆ, ಕೇಳಿಸ್ತಾ ಇದೆ. ಸರಿ. ಸದ್ಗುಣೈಕ ಪೂರ್ಣಸುತಾಯಾಂ ಅಪಿ ದೇವಕಸ್ಯ. ಸರಿಯಾಗಿ ಕೇಳಿಸ್ತಿಲ್ಲ. ಒಂದ್ಸಲ ಎಕ್ಸಿಟ್ ಆಗಿ ಒಂದ್ಸಲ ಜಾಯ್ನ್ ಆಗಿ ಇದಾಗುತ್ತೆ. ಮೊಬೈಲ್ ಸ್ವಲ್ಪ ಫ್ಲೈಟ್ ಮೋಡ್ ಆನ್ ಮಾಡಿ ಆಫ್ ಮಾಡಿ ನೋಡಿ, ಯಾವಾಗ ಸ್ವಲ್ಪ ನೆಟ್ವರ್ಕ್ ಸರಿ. ಪದಚ್ಛೇದ. ಸಹ ನಾಮತಃ ಬಲದೇವಃ ಬಲಾಢ್ಯಃ ಬಭೂವ ತಸ್ಯ ಅನು ಜನಾರ್ದನಃ ಪ್ರಭುಃ. ಆವಿರ್ಬಭೂವ ಅಖಿಲ ಸದ್ಗುಣೈಕ ಪೂರ್ಣಃ ಸುತಾಯಾಂ ಅಪಿ ದೇವಕಸ್ಯ. ಮುಂದೆ ಆ ದೇವಕಿ ದೇವಿಯ ಗರ್ಭದಲ್ಲಿ ಸಾಕ್ಷಾತ್ ಪರಮಾತ್ಮ ನಾರಾಯಣ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ. ಇದು ಎಷ್ಟನೇ ಗರ್ಭ? 8ನೇ ಗರ್ಭ. ಹಿಂದೆ ಅಶರೀರವಾಣಿ ಹೇಳಿದಂತೆ ದೇವಕಿಯಲ್ಲಿ ಹುಟ್ಟುವಂತಹ 8ನೇ ಗರ್ಭ ನಿನ್ನನ್ನು ಕೊಲ್ಲುತ್ತೆ ಅಂತ ಅಶರೀರವಾಣಿಯಾಗಿತ್ತು. ಅದಕ್ಕನುಗುಣವಾಗಿ 6 ಗರ್ಭಗಳು ಹುಟ್ಟಿದ ತಕ್ಷಣವೇನೆ ಕಂಸ ಸಾಯಿಸಿದ. 7ನೇ ಗರ್ಭ ಗರ್ಭಸ್ರಾವ ಆಯಿತು ಅಂತ ಇಲ್ಲಿ ನಾವು ಹಿಂದೆ ನೋಡಿದ್ವಲ್ಲ. ಬಲರಾಮ ಇದ್ದ 3 ತಿಂಗಳು, ಆಮೇಲೆ ತೆಗೆದು ಬಿಟ್ಲು ಯಾರು? ದುರ್ಗೆ. ಹಾಗಾಗಿ ಜಗತ್ತೆಲ್ಲವೂ ಕೂಡ ದೇವಕಿ ದೇವಿಯ 7ನೇ ಗರ್ಭ ಸ್ರಾವ ಆಯಿತು, ಗರ್ಭಪಾತ ಆಯಿತು ಅಂತ ಅನ್ಕೊಂಡ್ಬಿಟ್ಟಿದ್ರು. ಸೊ 8ನೇ ಗರ್ಭ ಶ್ರೀಕೃಷ್ಣ ಪರಮಾತ್ಮ. ಸನಾಮತೋ ಬಲದೇವೋ ಬಲಾಢ್ಯ. ಈ ಬಲರಾಮ ಅರ್ಥಾತ್ ಶೇಷ ಅವನೇನಾಗಿದ್ದ? ಬಲಾಢ್ಯ, ಮಹಾ ಬಲದಿಂದಾಗಿ ಕೂಡಿದ್ದ. ಹಾಗಾಗಿ ಜನರೆಲ್ಲರೂ ಕೂಡ ಅವನನ್ನ ಬಲದೇವ ಅಥವಾ ಬಲರಾಮ ಎಂಬುದಾಗಿ ಕರೆದರು. ಬಭೂವ ತಸ್ಯ ಅನು, ಅವನು ಅವತಾರ ಮಾಡಿದ ಅನು ಅಂತ ಹೇಳಿ ಅನಂತರ.
ಅನಂತರ ಯಾರು ಅವತಾರ ಮಾಡಿದ್ರು ಅಂತ ಹೇಳಿದ್ರೆ ಆ ಅಖಿಲ ಸದ್ಗುಣೈಕ ಪೂರ್ಣ, ಸಮಸ್ತ ಸದ್ಗುಣಗಳೇ ಮೈತುಂಬಿ ಬಂದಂತಹ ಯಾರು ಜನಾರ್ದನ ಪ್ರಭು. ಪ್ರಭು ಅಂದರೆ ಸರ್ವ ಸಮರ್ಥನಾದಂತಹ ಜನಾರ್ದನ, ಅರ್ಥಾತ್ ಪ್ರತಿಯೊಬ್ಬರ ಜನ್ಮವನ್ನು ಕಳೆಯುವಂತಹ ಸಾಮರ್ಥ್ಯ ಇರುವಂತಹ ಪರಮಾತ್ಮ ಜನಾರ್ದನ, ಸ್ವಯಂ ಜನನ ರಹಿತನಾದಂತಹ ಪರಮಾತ್ಮ ತಾನು ದೇವಕಸ್ಯ ಸುತಾಯಾಂ, ದೇವಕನ ಮಗಳ ಗರ್ಭದಲ್ಲಿ ಅರ್ಥಾತ್ ದೇವಕಿ ದೇವಿಯ ಗರ್ಭದಲ್ಲಿ ಪರಮಾತ್ಮ ಆವಿರ್ಭವುವ, ಅವತಾರ ಮಾಡಿದ. ಆವಿರ್ಭವುವ ಅಂದ್ರೆ ಎಕ್ಸ್ಪೋಸ್ ಆದ ಅಂತ ಅಷ್ಟೇ ಅರ್ಥ ಹೊರತು ನಮ್ಮ ನಿಮ್ಮಂತೆ ಪರಮಾತ್ಮ ಹುಟ್ಟಿದ್ದಲ್ಲ. ಆ ರೀತಿಯಾಗಿ ಪರಮಾತ್ಮ ರಾತ್ರಿಯ ಆ ಸಂದರ್ಭದಲ್ಲಿ ದೇವಕಿ ದೇವಿಯ ಗರ್ಭದಲ್ಲಿ ಅವತಾರವನ್ನು ಮಾಡಿದ. ಅದಕ್ಕೆ ಆ ವಾದಿರಾಜರು ಆ ಒಂದು ದಶಮಸ್ಕಂದದ ಕುರಿತಾದಂತ ಒಂದು ಹಾಡನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, ದೇವಕಿ ಜಠರೋದಯ ಎಂಬುದಿ ಚಂದ್ರನ ಅಂತ. ಅಂದ್ರೆ ಚಂದ್ರ ಹೇಗೆ ಕಾಣಿಸ್ಕೊಳ್ತಾನೆ, ಇಲ್ದೇ ಇರುವಂತಹ ಚಂದ್ರ ತಾನು ಆವಾಗ ಹುಟ್ಟಿದ್ದಲ್ಲ, ಹಾಗೆ ಪರಮಾತ್ಮನು ಕೂಡ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಗರ್ಭದ ಒಳಗಡೆಯೂ ಇದ್ದಾನೆ, ಗರ್ಭದ ಹೊರಗಡೆನೂ ಇದ್ದಾನೆ. ಪರಮಾತ್ಮ ತನ್ನನ್ನು ತಾನ ತೋರಿಸಿಕೊಂಡ ಅಂತ. ಆ ರೀತಿಯಾಗಿ ಆ ಸಮಸ್ತ ಸದ್ಗುಣಗಳ ಗಣಿಯಾದಂತಹ ಸರ್ವ ಸಮರ್ಥನಾದಂತಹ ಪರಮಾತ್ಮ ಜನಾರ್ದನ ತಾನು ಆ ದೇವಕಿ ದೇವಿಯ ಶುಭ ಗರ್ಭದಲ್ಲಿ ಅವತಾರ ಮಾಡಿದ. ಪರಮಾತ್ಮನ ಸ್ವರೂಪ ಹೇಗಿತ್ತು ಎನ್ನುವಂತ ವಿಚಾರವನ್ನು ಆಚಾರ್ಯರು ಮುಂದೆ ತಿಳಿಸ್ತಾ ಇದ್ದಾರೆ. ಯಸ್ ಸತ್ಸುಖ ಜ್ಞಾನ ಬಲೈಕ ದೇಹ ಸಮಸ್ತ ದೋಷ ಸ್ಪರ್ಶೋಜ್ಜಿತ ಸದಾ ಅವ್ಯಕ್ತ ತತ್ಕಾರ್ಯ ಮಯೋ ನ ಯಸ್ಯ ದೇಹಃ ಕುತಶ್ಚಿತ್ ಕ್ವಚ ಸ ಹ್ಯಜೋ ಹರಿಹಿ. ಪದಚ್ಛೇದ ಯಹ ಸತ್ಸುಖ ಜ್ಞಾನ ಬಲೈಕ ದೇಹ ಸಮಸ್ತ ದೋಷ ಸ್ಪರ್ಶೋಜ್ಜಿತಃ ಸದಾ ಅವ್ಯಕ್ತ ತತ್ಕಾರ್ಯಮಯಃ ನ ಯಸ್ಯ ದೇಹಃ ಕುತಶ್ಚಿತ್ ಕ್ವ ಚ ಸಹ ಹಿ ಅಜಃ ಹರಿಹಿ. ಪರಮಾತ್ಮನ ಸ್ವರೂಪ ಎಂತಹದ್ದು, ಪರಮಾತ್ಮ ಹೇಗೆ ಅವತಾರ ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮನ ರೂಪ, ಪ್ರತಿಯೊಂದು ರೂಪವೂ ಹಾಗೆ ಪ್ರಕೃತ ಕೃಷ್ಣಾವತಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಪರಮಾತ್ಮನ ಸ್ವರೂಪ ಎಂತಹದ್ದು, ಸತ್ ಸುಖ ಜ್ಞಾನ ಬಲೈಕ ದೇಹ, ಉತ್ತಮವಾದಂತಹ ಸುಖ ಜ್ಞಾನ ಬಲವೇ ಮೈವೆತ್ತು ಬಂದಂಥವನು, ಶರೀರವಾಗಿ ಉಳ್ಳಂಥವನು ಪರಮಾತ್ಮ. ಅರ್ಥಾತ್ ಪರಮಾತ್ಮ ದೇವಿಯ ಗರ್ಭದಿಂದಾಗಿ ಅವತಾರ ಮಾಡಿದ ಅಂತ ತಕ್ಷಣ ಅವನ ದೇಹದಲ್ಲೂ ಕೂಡ ದೇವಕಿಯ ಗರ್ಭದಲ್ಲಿದ್ದಂತೆ ರಕ್ತ ಮಲ ಮಾಂಸಾದಿಗಳಿತ್ತು ಅಂತ ಸರ್ವಥಾ ಚಿಂತನೆ ಮಾಡಬಾರದು. ಪರಮಾತ್ಮನ ಶರೀರ ಅದು ಅವತಾರ ರೂಪವೇ ಆಗಿರಲಿ, ಮೂಲ ರೂಪವೇ ಆಗಿರಲಿ, ಯಾವ ರೂಪವೇ ಆಗಿರಲಿ, ಸುಖ ಜ್ಞಾನ ಬಲದಿಂದ ಕೂಡಿದಂತಹ ನಿರ್ದುಷ್ಟವಾದಂತಹ ಶರೀರ ಅದು ಪರಮಾತ್ಮನ ಶರೀರ. ಹೀಗೆ ಸತ್ಸುಖ ಜ್ಞಾನ ಬಲೈಕ ದೇಹ, ಜ್ಞಾನಾನಂದಗಳೇ ನೈವೇತ್ತು ಬಂದಂಥವನು ಪರಮಾತ್ಮ. ಹಾಗೆ ಸಮಸ್ತ ದೋಷ ಸ್ಪರ್ಶೋಜ್ಜಿತ, ಯಾವುದೇ ರೀತಿಯಾದಂತಹ ದೋಷಗಳು ಇರೋದು ಬೇರೆ, ದೋಷಗಳ ಸ್ಪರ್ಶವೂ ಕೂಡ ಪರಮಾತ್ಮನಿಗೆ ಇಲ್ಲ. ದೋಷಗಳು ಒಳಗಿರೋದು ಬೇರೆ, ದೋಷಗಳ ಸ್ಪರ್ಶ ಆಗೋದು ಬೇರೆ. ಪರಮಾತ್ಮನಿಗೆ ಯಾವುದೇ ದೋಷಗಳ ಸ್ಪರ್ಶವೂ ಇಲ್ಲ. ಆ ರೀತಿಯಾದಂತಹ ಪರಿಶುದ್ಧವಾದಂತಹ ಶರೀರ ಅದು ಪರಮಾತ್ಮನ ಶರೀರ. ಅಷ್ಟು ಮಾತ್ರ ಅಲ್ಲ, ಅವ್ಯಕ್ತ ತತ್ಕಾರ್ಯಮಯ ನ. ಅವ್ಯಕ್ತ ಅಂತ ಹೇಳಿದ್ರೆ ಪ್ರಕೃತಿ, ಪ್ರಾಕೃತಿಕವಾದದ್ದು ಪರಮಾತ್ಮನ ಶರೀರ ಅಲ್ಲ. ಅದೇ ರೀತಿಯಾಗಿ ತತ್ಕಾರ್ಯ, ತತ್ಕಾರ್ಯ ಅಂತ ಹೇಳಿದ್ರೆ ಪ್ರಕೃತಿಯ ಕಾರ್ಯ ಪಂಚಭೂತಗಳು, ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ, ಪಂಚಭೂತಗಳು.
ಆ ಪಂಚಭೂತಗಳಿಂದಲೂ ಕೂಡ ಪರಮಾತ್ಮನ ಶರೀರ ಏನಾಗಿಲ್ಲ, ನಿರ್ಮಾಣ ಆಗಿಲ್ಲ. ಅಂದ್ರೆ ಪರಮಾತ್ಮನ ಶರೀರ ನಮ್ಮ ನಿಮ್ಮಂತೆ ಪಾಂಚಭೌತಿಕವಾದಂತಹ ಶರೀರ ಅಲ್ಲ. ಪರಮಾತ್ಮನಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ. ಹಾಗಾದ್ರೆ ದೇಹದಲ್ಲಿ ಏನಿದೆ ಮತ್ತೆ? ಪಾಂಚಭೌತಿಕ ಶರೀರ ಅಲ್ಲ ಅಂತ ಹೇಳ್ತೀರಾ, ಮತ್ತೆ ದೇಹದಲ್ಲಿ ಏನಿದೆ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು ಸತ್ ಸುಖಜ್ಞಾನ ಬಲೈಕ ದೇಹ. ಪರಮಾತ್ಮನ ಶರೀರ ಅಂತ ಹೇಳಿದ್ರೆ ಪರಿಶುದ್ಧವಾದಂತಹ ಜ್ಞಾನ ಆನಂದಗಳಿಂದಲೇನೆ ತುಂಬಿದಂತಹ ಶುದ್ಧ ಶರೀರ. ಅಂತಹ ಪರಮಾತ್ಮನಿಗೆ ದೇಹ ಕುತಶ್ಚಿತ್, ಪರಮಾತ್ಮನಿಗೆ ದೇಹ ಬರ್ಲಿಕ್ಕೆ ಹೇಗ್ ಸಾಧ್ಯ, ಅರ್ಥಾತ್ ಇಂತಹ ಪಾಂಚಭೌತಿಕ ದೇಹ ಬರ್ಲಿಕ್ಕೆ ಹೇಗ್ ಸಾಧ್ಯ? ಅಂತಹ ಪಾಂಚಭೌತಿಕ ಶರೀರದಿಂದ ರಹಿತನಾದಂತಹ ಪರಮಾತ್ಮ ಕ್ವಚ ಸಹ್ಯಜೋ ಹರಿಹಿ, ಅವನಿಗೆ ಕ್ವಚ ಎಲ್ಲಿಯೂ ಕೂಡ, ಅಂದ್ರೆ ರಾಮಾವತಾರದಲ್ಲಿಯೂ ಪರಮಾತ್ಮನಿಗೆ ಈ ರೀತಿಯಾದ ಶರೀರ ಇರೋದಿಲ್ಲ, ಪಾಂಚಭೌತಿಕ ಶರೀರ. ನರಸಿಂಹಾವತಾರದಲ್ಲೂ ಇರೋದಿಲ್ಲ, ಕೃಷ್ಣಾವತಾರದಲ್ಲೂ ಇರೋದಿಲ್ಲ, ವೇದವ್ಯಾಸ ಅವತಾರದಲ್ಲೂ ಇರೋದಿಲ್ಲ, ಮೂಲ ರೂಪದಲ್ಲಿಯೂ ಇರೋದಿಲ್ಲ. ಹೀಗೆ ಯಾವ ರೂಪಗಳಲ್ಲಿಯೂ ಕೂಡ ಪರಮಾತ್ಮನಿಗೆ ಪಾಂಚಭೌತಿಕವಾದಂತಹ ಶರೀರ, ಪ್ರಾಕೃತಿಕವಾದಂತಹ ಶರೀರ ಮತ್ತು ದೋಷದ ಸ್ಪರ್ಶ ಇರುವಂತಹ ಶರೀರ ಎಲ್ಲೂ ಇರೋದಿಲ್ಲ. ಪರಮಾತ್ಮ ಯಾವುದೇ ರೂಪ ತೆಗೆದುಕೊಂಡ್ರೂ ಕೂಡ ಅದರಲ್ಲಿ ಪರಿಶುದ್ಧನಾಗಿ ಇರ್ತಾನೆ. ಅಂತಹ ಪರಮಾತ್ಮ ಏನಾಗಿದ್ದಾನೆ? ಅಜಹ. ಅಜಹ ಅಂತ ಹೇಳಿದ್ರೆ, ಅಜಹ ಅಂತ ಪರಮಾತ್ಮನನ್ನು ಕರೀತಾರೆ, ಬ್ರಹ್ಮದೇವರನ್ನು ಕರೀತಾರೆ. ಪರಮಾತ್ಮನನ್ನ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಯಾರಿಗೆ ಅನ್ನೋದಿಲ್ವೋ, ಜನ್ಮ ಇಲ್ವೋ ಅವನು ಅಜ ಅಂತ. ಬ್ರಹ್ಮದೇವರಿಗೆ ಯಾಕೆ ಅಂತ ಹೇಳಿದ್ರೆ ಅಂತ ಪರಮಾತ್ಮನ ಹೆಸರು. ಯಾರು ಪರಮಾತ್ಮನಿಂದ ಮಾತ್ರ ಹುಡ್ತಾರೋ ಅವನು ಅಜ ಅಂತ. ಎಲ್ಲರೂ ಪರಮಾತ್ಮನ ಮಕ್ಕಳೇ, ನಾವು ಪರಮಾತ್ಮನ ಮಕ್ಕಳೇ, ನೀವು ಪರಮಾತ್ಮನ ಮಕ್ಕಳೇ. ಆದರೆ ನಮಗೆ ಇಂತಿಂತಹ ತಂದೆ ತಾಯಿ ಅಂತ ಪ್ರತ್ಯೇಕವಾಗಿ ಇರ್ತಾರೆ. ಆದರೆ ಬ್ರಹ್ಮದೇವರಿಗೆ ಹಾಗಲ್ಲ, ಪರಮಾತ್ಮನಿಂದ ನೇರವಾಗಿ ಅವನ ನಾಭಿ ಕಮಲದಿಂದಾಗಿ ಹುಟ್ಟುವಂಥವರು. ಹಾಗಾಗಿ ಅವರನ್ನು ಅಜ ಅಂತ ಕರೀತಾರೆ. ಪರಮಾತ್ಮನಿಗೆ ಜನನ ಇಲ್ಲ, ಹಾಗಾಗಿ ಪರಮಾತ್ಮನನ್ನ ಅಜ ಅಂತ. ಹೀಗೆ ಪರಮಾತ್ಮನ ಪ್ರತಿಯೊಂದು ರೂಪಗಳು ಕೂಡ ಅತ್ಯಂತ ಶುದ್ಧವಾದದ್ದು. ಹಾಗೆ ಈ ಶ್ರೀಕೃಷ್ಣ ಪರಮಾತ್ಮನ ರೂಪವೂ ಕೂಡ ಅತ್ಯಂತ ಶುದ್ಧವಾದಂತಹ ಸ್ವರೂಪ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಮುಂದೆ ನ ಶುಕ್ಲ ರಕ್ತ ಪ್ರಭವೋಸ್ಯ ಕಾಯಃ ತಥಾಪಿ ತತ್ಪುತ್ರ ತಯೋಚ್ಯತೆ ಮೃಷಾ. ಜನಸ್ಯ ಮೋಹಾಯ ಶರೀರತೋಸ್ಯಾಹ ಯದಾ ವಿರಾಸೀತ್ ಅಮಲಸ್ವರೂಪಃ. ಪದಚ್ಛೇದ ನ ಶುಕ್ಲ ರಕ್ತ ಪ್ರಭವಃ ಅಸ್ಯ ಕಾಯಃ ತಥಾ ಅಪಿ ತತ್ಪುತ್ರತಯ ಉಚ್ಯತೆ ಮೃಷ. ಜನಸ್ಯ ಮೋಹಾಯ ಶರೀರತಃ ಅಸ್ಯಾಹ ಯತ್ ಆವಿರಾಸೀತ್ ಅಮಲಸ್ವರೂಪಃ. ಹಾಗಾದ್ರೆ ನಮಗೆಲ್ಲ ಗೊತ್ತಿರುವಂತೆ ಪರಮಾತ್ಮ ದೇವಕಿ ದೇವಿಯ ಗರ್ಭದಿಂದಾಗಿ ಅವತಾರ ಮಾಡಿದ. ಒಂದು ಮಗು ತಾಯಿಯ ಗರ್ಭದಿಂದಾಗಿ ಅವತಾರ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಪುರುಷನ ಶುಕ್ರ ಮತ್ತು ಹೆಣ್ಣಿನ ಶೋಣಿತ ರಕ್ತ ಅದರ ಸಂಪರ್ಕ ಆದಾಗ ಅದರಿಂದ ಗರ್ಭರಚನೆಯಲ್ಲಾಗಿ ಒಂದು ಆ ಆ ಜೀವನಿಗೆ ಒಂದು ಆಕೃತಿ ಅನ್ನೋದು ಬರುತ್ತೆ, ದೇಹ ಅನ್ನೋದು ಬರುತ್ತೆ. ಪರಮಾತ್ಮನು ಕೂಡ ದೇವಿಯ ಗರ್ಭದಿಂದಾಗಿ ಬಂದ. ಹಾಗಾದ್ರೆ ಅವನಿಗೂ ಕೂಡ ಶುಕ್ಲ ಶೋಣಿತದ ಸಂಪರ್ಕದಿಂದಾಗಿ, ಸ್ತ್ರೀ ಪುರುಷರ ಸಂಪರ್ಕದಿಂದಾಗಿ ಅವನು ಹುಟ್ಟಿದ್ದ ಅಂತ ಕೇಳಿದ್ರೆ ನ ಶುಕ್ಲ ರಕ್ತ ಪ್ರಭವ ಅಸ್ಯ ಕಾಯ. ಈ ಪರಮಾತ್ಮನ ಶರೀರ ಶುಕ್ಲ ಮತ್ತು ರಕ್ತದಿಂದಾಗಿ, ಸ್ತ್ರೀ ಪುರುಷ ಸಂಪರ್ಕದಿಂದಾಗಿ ಹುಟ್ಟಿದ್ದು ನ ಅಲ್ಲ. ಹಾಗಾದ್ರೆ ದೇವಕಿ ಮಗ ಯಾಕೆ ಕರಿತೀರಿ? ನರಸಿಂಹದೇವರ ಅವತಾರ ಆಯ್ತು, ಅಲ್ಲಿ ಯಾರು ಇದ್ದಿಲ್ಲ, ತಂದೆ ತಾಯಿಗಳು ಯಾರು ಇದ್ದಿಲ್ಲ.
ಹಾಗ ನೇರವಾಗಿ ಬರ್ಬೋದಿತ್ತಲ್ಲ, ಯಾಕೆ ಮತ್ತೆ ತಂದೆ ತಾಯಿ ಅಂತೇಳಿ ಯಾಕೆ ಕರಿತೀರಾ, ಮಗ ಅಂತ ಯಾಕೆ ಕರಿತೀರಾ ಅಂತ ಹೇಳಿ, ತಥಾಪಿ ತತ್ಪುತ್ರತೆಯ ಮೃಷಾ ಉಚ್ಯತೆ. ಇಲ್ಲದೆ ಹೋದರೂ ಕೂಡ ಮೃಷ ಸುಮ್ಮನೆ ತತ್ಪುತ್ರ ದೇವಕಿ ದೇವಿಯ ಮಗ ಎಂಬುದಾಗಿ ಕರ್ಸ್ಕೊಳ್ತಾನೆ ಅಂತ. ಸುಮ್ನೆ ಯಾಕೆ ಹೇಳ್ಬೇಕು, ಸತ್ಯವಾಗಿದ್ದರೆ ಹೇಳ್ಬೇಕು. ಸುಮ್ನೆ ಯಾಕೆ ದೇವಕಿ ದೇವಿಯ ಮಗ ಅಂತೇಳಿ ಯಾಕೆ ಕರ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಜನಸ್ಯ ಮೋಹಾಯ. ಪ್ರಧಾನ ಕಾರಣ ಅಜ್ಞಾನಿಗಳ, ಅಜ್ಞ ಜನರ, ಅಸುರ ಜನರ ಮೋಹನಕ್ಕೋಸ್ಕರ. ಈ ವಿಚಾರವನ್ನು ಕೇಳಿ ನೋಡಿದಂತಹ ಅಸುರ ಜನರು ಶ್ರೀಕೃಷ್ಣನು ಕೂಡ ಒಬ್ಬ ಸಾಮಾನ್ಯ ಮಾನವ, ವಸುದೇವ ಮತ್ತು ದೇವಕಿ ಇಬ್ಬರ ಸಂಪರ್ಕದಿಂದಾಗಿ, ಅವರಿಬ್ಬರ ಶುಕ್ಲ ಶೋಣಿತ ಸಂಪರ್ಕದಿಂದಾಗಿ ಹುಟ್ಟಿದಂತಹ ಒಬ್ಬ ಸಾಮಾನ್ಯ ಮನುಷ್ಯ, ನಮ್ಮ ನಿಮ್ಮಂತೆ ಅವನೂ ಕೂಡ ಎಂಬುದಾಗಿ ತಿಳಿದು ಅವರವರ ಸಾಧನೆಯನ್ನ ಅಸುರ ಸ್ವಭಾವದ ಜನರು ಮಾಡಿಕೊಳ್ಳಬೇಕು. ಹೀಗೆ ಅಸುರ ಜನ ಮೋಹನಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡಿದ, ಅಸ್ಯಾಹ ಶರೀರತಃ, ಈ ದೇವಕಿ ದೇವಿಯ ಶರೀರದಿಂದಾಗಿ ಆವಿರಾಸೀತ್, ಆವಿರ್ಭಾವಗೊಂಡ, ಹುಟ್ಟಿದ ಅಂತ ಹೇಳಿಲ್ಲ, ಆವಿರ್ಭಾವಗೊಂಡ ಪರಮಾತ್ಮ. ಅಂತಹ ಪರಮಾತ್ಮ ಎಂಥವನು, ಅಮಲ ಸ್ವರೂಪ. ಮಲ ಅಂತಿರೆ ಕೊಳೆ, ಅಮಲ ಅಂತಿರೆ ಶುದ್ಧವಾದಂತಹ ಸ್ವರೂಪ ಪರಮಾತ್ಮನ ಸ್ವರೂಪ. ಆ ಸ್ವರೂಪದಲ್ಲಿ ಏನಿಲ್ಲ, ಶ್ರೀಕೃಷ್ಣ ಪರಮಾತ್ಮನ ಸ್ವರೂಪದಲ್ಲಿ ಆ ದೇವಕಿ ಮತ್ತು ವಸುದೇವರ ಶುಕ್ರ ಶೋಣಿತದ ಸಂಪರ್ಕ ಯಾವ ರೀತಿಯಾಗೂ ಇಲ್ಲ. ಅದರ ಸಂಪರ್ಕದಿಂದಾಗಿ ಒಬ್ಬ ವ್ಯಕ್ತಿ ಹುಟ್ಟಿದರೆ ಸಹಜವಾಗಿ ದೋಷಗಳು ಬಂದೇ ಬರ್ತವೆ, ಆದರೆ ಶುಕ್ರ ಶೋಣಿತದ ಸಂಪರ್ಕವೇ ಪರಮಾತ್ಮನಿಗೆ ಇಲ್ಲ. ಹಾಗಾಗಿ ಪರಮಾತ್ಮನ ಈ ಸ್ವರೂಪ, ಶ್ರೀಕೃಷ್ಣ ಸ್ವರೂಪ ಅತ್ಯಂತ ಅಮಲ ಸ್ವರೂಪ, ಪರಿಶುದ್ಧವಾದಂತಹ ಸ್ವರೂಪ. ಹಾಗಾದ್ರೆ ಯಾಕೆ ಹುಟ್ಟಿದ ಅಂತ ತೋರಿಸ್ಕೊಳ್ತಾನೆ ಅಂತ ಹೇಳಿದ್ರೆ ಅಗ್ನಿಜದನ ಮೋಹನಕ್ಕೋಸ್ಕರ. ಇದು ಒಂದು ಕಾರಣ. ಇನ್ನೊಂದು ಕಾರಣ, ಅವರಿಬ್ಬರು ತಪಸ್ಸನ್ನು ಮಾಡಿದ್ರು ಪರಮಾತ್ಮನನ್ನ ಮಗನನ್ನಾಗಿ ಪಡೆಯಬೇಕು ಅಂತ. ಹಾಗಾಗಿ ಇಲ್ಲಿ ಮಗನಾಗಿ ಹುಟ್ಟಿದ. ಇನ್ನೊಂದು ಕಾರಣ, ಅಗ್ನಿಜನರ ಮೋಹನಕ್ಕೋಸ್ಕರ ಪರಮಾತ್ಮ ಆ ರೀತಿಯಾಗಿ ತೋರಿಸಿಕೊಂಡ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದೆ ಆವಿಶ್ಯ ಪೂರ್ವಂ ವಸುದೇವಮೇವ ವಿವೇಶ ತಸ್ಮಾತ್ ಋತುಕಾಲ ಏವ. ದೇವೀಂ ಉವಾಸಾತ್ರ ಚ ಸಪ್ತಮಾಸಾನ್ ಸಾರ್ಧಾಂಸ್ತತಶ್ಚಾವಿರಭೂತ್ ಅಜೋಪಿ. ಪದಚ್ಛೇದ. ಆವಿಶ್ಯ ಪೂರ್ವಂ ವಸುದೇವಂ ಏವ ವಿವೇಶ ತಸ್ಮಾತ್ ಋತುಕಾಲೇ ಏವ ದೇವೀಂ ಉವಾಸ ಅತ್ರ ಚ ಸಪ್ತಮಾಸಾನ್ ಸಾರ್ಧಾನ್ ತತಃ ಚ ಆವಿರಭೂತ್ ಅಜಃ ಅಪಿ. ಹಾಗಾದ್ರೆ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ದೇವಕಿ ದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡಿದ ಅಂತ ಹೇಳಿದ್ರೆ, ಪರಮಾತ್ಮ ಮೊದಲು ವಸುದೇವನನ್ನ ಪ್ರವೇಶ ಮಾಡಿದ ಅಂತೆ. ಅಂದ್ರೆ ಆ ಹೇಗೆ ಒಬ್ಬ ವ್ಯಕ್ತಿ, ಒಬ್ಬ ಜೀವ ಭೂಮಿಯ ಮೇಲೆ ಹುಟ್ಟಬೇಕು ಅಂತ ಹೇಳಿದ್ರೆ ಮೊದಲು ಅವನು ಪುರುಷನ ದೇಹವನ್ನು ಪ್ರವೇಶ ಮಾಡ್ತಾನೆ, ಅಲ್ಲಿ 3 ತಿಂಗಳುಗಳ ಕಾಲ ಇರ್ತಾನೆ ಎಂಬುದಾಗಿ ಪುರಾಣಗಳೆಲ್ಲ ಹೇಳ್ತವೆ. ಆ ರೀತಿಯಾಗಿನೇ ಪರಮಾತ್ಮನು ಕೂಡ ತಾನೇನ್ ಮಾಡಿದ, ಮೊದಲು ವಸುದೇವಮೇವ ವಿವೇಶ, ವಸುದೇವನನ್ನ ಒಳಗಡೆ ಪ್ರವೇಶ ಮಾಡಿದ. ವಸುದೇವನ ಒಳಗಡೆ ಪ್ರವೇಶ ಮಾಡಿ ಮುಂದೆ ಋತುಕಾಲದಲ್ಲಿ, ಅಂದ್ರೆ ಹೆಂಗಸರ ಏನು ಋತುಕಾಲ ಇರುತ್ತೆ ಅದೆಲ್ಲ ಮುಗಿದ ಮೇಲೆ ದೇವೀಂ ಉವಾಸ, ದೇವಿಯನ್ನ ಅರ್ಥಾತ್ ದೇವಕಿ ದೇವಿಯ ಗರ್ಭದ ಒಳಗಡೆ ಪ್ರವೇಶ ಮಾಡಿದ. ಅಲ್ಲಿ ಸಾರ್ಧಾನ್ ಸಪ್ತಮಾಸಾನ್, 7.5 ತಿಂಗಳುಗಳು. ಸಪ್ತಮಾಸ ಅಂದ್ರೆ 7 ತಿಂಗಳು, ಸಾರ್ಧ ಅಂದ್ರೆ ಅರ್ಧ, ಅಂದ್ರೆ 7.5 ತಿಂಗಳುಗಳ ಕಾಲ
ಆ ಗರ್ಭದಲ್ಲಿ ತಾನು ವಾಸವಾಗಿದ್ದು ಅದಾದ ಮೇಲೆ ಅಜೋಪಿ ಆವಿರಭೂತು, ಅವನಿಗೆ ಜನನ ಇಲ್ಲ, ಜನನ ಇಲ್ಲದೆ ಹೋಗಿದ್ದರೂ ಕೂಡ ಪರಮಾತ್ಮ ಅಲ್ಲಿಂದ ಏನಾದ, ಆವಿರಭೂತ್, ಆವಿರ್ಭಾವಗೊಂಡ, ಹುಟ್ಟಿದಲ್ಲಿ ವಸುದೇವನಲ್ಲಿ ಪ್ರವೇಶ ಮಾಡಿ, ಅಲ್ಲಿಂದಾಗಿ ದೇವಕಿ ದೇವಿ ಗರ್ಭದಲ್ಲಿ ಪ್ರವೇಶ ಮಾಡಿ, ಅಲ್ಲಿಂದ 7.5 ತಿಂಗಳ ಕಾಲ ದೇವಕಿ ಗರ್ಭದಲ್ಲಿ ವಾಸವಾಗಿದ್ದು ಪರಮಾತ್ಮ ತಾನು ಅವತಾರ ಮಾಡಿದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ವಾದಿರಾಜ ತೀರ್ಥರು ಒಂದು ಮಾತನ್ನ ಹೇಳ್ತಾರೆ, ವಸುದೇವ ಮಾವಿಷ್ಯ ದೇವಿಂ ಯುಯೇಶ ಇತ್ಯುಕ್ತ್ಯ ಭೂತಾವೇಶವದು ವಸುದೇವೇಪಿ ಆವೇಶ ಏವ. ವಸುದೇವನನ್ನು ಪ್ರವೇಶ ಮಾಡಿದ ಅಂತ ಹೇಳಿ ಸಾಮಾನ್ಯ ಜೀವರು ಒಬ್ಬ ತಂದೆಯನ್ನ ಪ್ರವೇಶ ಮಾಡುವಂತೆ, ಮುಂದೆ ಆ ಜೀವ ವೀರ್ಯದ ಮೂಲಕ ತಾಯಿಯ ಗರ್ಭ ಪ್ರವೇಶ ಮಾಡುವಂತೆ ಮಾಡಲಿಲ್ಲ. ಹೊರತು ಭೂತಾವೇಶವತ್, ಒಬ್ಬ ವ್ಯಕ್ತಿಯಲ್ಲಿ ಹೇಗೆ ಒಬ್ಬ ಭೂತ ಅಥವಾ ದೇವತೆಯ ಆವೇಶಗೊಂಡ್ರೆ ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಪರಮಾತ್ಮ ಆವಿಷ್ಟನಾಗಿದ್ದು ಹೊರತು ಸಾಮಾನ್ಯ ಮನುಷ್ಯರಂತೆ ನತು ಶುಕ್ಲದ್ವಾರ ಯೋನಿಸ್ಥ ಶೋಣಿತೆಯ ಸಂಕಲನಮಿತಿ ಸೂಚಿತಂ. ಅಂದ್ರೆ ಸಾಮಾನ್ಯ ಜೀವರಂತೆ ಆ ಶುಕ್ಲ ಶೋಣಿತ ಸಂಪರ್ಕದಿಂದಾಗಿ ಪರಮಾತ್ಮ ಹುಟ್ಟಿದ್ದಲ್ಲ, ಅದಾದಂತೆ ತೋರಿಸಿಕೊಂಡ. ಯಾಕೆಂತೇಳಿ 15 ಜನರ ಮೋಹನಕ್ಕೋಸ್ಕರ. ಆದ್ರೆ ವಾಸ್ತವಿಕವಾಗಿ ಪರಮಾತ್ಮ ಪರಿಶುದ್ಧನಾಗಿದ್ದುಕೊಂಡೇ ತಾನು ವಸುದೇವನ ಒಳಗಡೆ ಇದ್ದಾಗಲೂ ಕೂಡ ಅಷ್ಟೇ ಪರಿಶುದ್ಧನಾಗಿದ್ದ, ದೇವಕಿಯ ಗರ್ಭದಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ಪರಿಶುದ್ಧನಾಗಿದ್ದ. ಮತ್ ಯಾಕಿದ್ದ, ಅದೆಲ್ಲ ಅನಿವಾರ್ಯತೆ ಇದ್ದಿಲ್ವಲ್ಲ ಅಂತ ಹೇಳಿದ್ರೆ 15 ಜನರ ಮೋಹನಕ್ಕೋಸ್ಕರ, ರಾಕ್ಷಸರ ಮೋಹನಕ್ಕೋಸ್ಕರ ಪರಮಾತ್ಮ ಆ ರೀತಿಯಾಗಿ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದೆ ಯಥಾ ಪುರಾ ಸ್ತಂಭತಃ ಆವಿರಾಸೀತ್ ಅಶುಕ್ಲ ರಕ್ತೋಪಿ ನೃಸಿಂಹರೂಪಃ ತಥೈವ ಕೃಷ್ಣೋಪಿ ತಥಾಪಿ ಮಾತಾ ಪಿತೃಕ್ರಮಾದೇವ ವಿಮೋಹಯತ್ಯಜಃ. ತಚ್ಛೇದ ಯಥಾ ಪುರಾ ಸ್ತಂಭತಃ ಆವಿರಾಸೀತ್ ಅಶುಕ್ಲರಕ್ತಃ ಅಪಿ ನೃಸಿಂಹರೂಪಃ ತಥಾ ಏವ ಕೃಷ್ಣಃ ಅಪಿ ತಥಾ ಅಪಿ ಮಾತಾಪಿತೃಕ್ರಮಾತ್ ಏವ ವಿಮೋಹಯತಿ ಅಜಃ. ಹಿಂದೆ ಯಾವ ರೀತಿಯಾಗಿ ನರಸಿಂಹಾವತಾರ ಆಗಿತ್ತು, ನರಸಿಂಹಾವತಾರ ಆಗಿದ್ದೇಗೆ ಪುರಾ ಸ್ತಂಭತಃ ಆವಿರಾಸೀತ್, ಕಂಬದಿಂದಾಗಿ ನರಸಿಂಹ ಬಂದ. ಅಲ್ಲಿ ಯಾವ ತಂದೆ ಇಲ್ಲ, ತಾಯಿ ಇಲ್ಲ, ಶುಕ್ರ ಇಲ್ಲ, ಶೋಣಿತ ಇಲ್ಲ. ಹೀಗೆ ಹಿಂದೆ ನರಸಿಂಹಾವತಾರ ಎಂಬುದು ಶುಕ್ಲ ಮತ್ತು ಶೋಣಿತದ ಸಂಪರ್ಕ ಇಲ್ಲದೇನೆ ಪರಿಶುದ್ಧವಾಗಿ ಆಗಿತ್ತು, ಕಂಬದಿಂದಾಗಿ ಆಗಿತ್ತು. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಪರಮಾತ್ಮ ತಾನೇನಾಗಿದ್ದಾನೆ, ಅಶುಕ್ಲ ರಕ್ತಃ, ಈ ಕೃಷ್ಣನಾಗಿ ಅವತಾರ ಮಾಡಿದಾಗಲೂ ಕೂಡ ಪರಮಾತ್ಮನಿಗೆ ಆ ಶುಕ್ರ ಶೋಣಿತದ ಸಂಪರ್ಕ ಅನ್ನೋದಿಲ್ಲ. ಇಲ್ಲದೆ ಏನೆ ದೇವಕಿ ದೇವಿಯ ಗರ್ಭದಿಂದಾಗಿ ಪರಮಾತ್ಮ ಅವತಾರ ಮಾಡಿದ. ಯಾಕೆ ಅವತಾರ ಮಾಡಿದ? ಮಾತಾಪಿತೃಕ್ರಮಾದೇವ ವಿಮೋಹಯ ತ್ಯಜಃ, ಅಸುರ ಜನರನ್ನು ಮೋಹನಗೊಳಿಸಲಿಕ್ಕೋಸ್ಕರ. ಮಾತಾಪಿತೃಕ್ರಮಾತ್, ಒಬ್ಬ ತಂದೆ ಒಬ್ಬ ತಾಯಿ ಅವರಿಬ್ಬರ ಸಂಪರ್ಕ, ಅದರಿಂದಾಗಿ ಗರ್ಭದಲ್ಲಿ ಹೊಟ್ಟೆಯಲ್ಲಿ ಆ ಗರ್ಭ ಬೆಳೆಯೋದು. ಹೀಗೆ ಸಾಮಾನ್ಯ ಮನುಷ್ಯರು ಯಾವ ರೀತಿಯಾಗಿ ಹುಡ್ತಾರೋ ಆ ರೀತಿಯಾಗಿ ತಾನು ಹುಟ್ಟಿದ ಎಂಬುದಾಗಿ ಅಸುರ ಜನರಿಗೆ ಮೋಹ ಉಂಟಾಗಬೇಕು. ಅದಕ್ಕೋಸ್ಕರ ಪರಮಾತ್ಮ ತಾನೇ ಮಾಡಿದ, ಅವರನ್ನು ಮೋಹಗೊಳಿಸಲಿಕ್ಕೋಸ್ಕರ ಮಾತಾ ಪಿತೃಕ್ರಮವನ್ನ, ತಂದೆ ತಾಯಿಗಳ ಮೂಲಕ ಹುಟ್ಟಬೇಕು ಒಬ್ಬ ಮನುಷ್ಯ ಎನ್ನುವಂತಹ ಕ್ರಮವನ್ನ ತಾನು ಫಾಲೋ ಮಾಡಿದ. ಉದ್ದೇಶ ಏನು? ಅಸುರ ಜನರ ಮೋಹನಕ್ಕೋಸ್ಕರ. ವಾಸ್ತವಿಕವಾಗಿ ಏನು? ಪರಮಾತ್ಮನಿಗೆ ಆ ಶುಕ್ರ ಶೋಣಿತದ ಯಾವ ಸಂಪರ್ಕವೂ ಇಲ್ಲ. ಪರಮಾತ್ಮ ಪರಿಶುದ್ಧನಾಗೇನೆ, ಅಮಲ ಪರಿಶುದ್ಧ ಸ್ವರೂಪನಾಗಿ ಪರಮಾತ್ಮ ಕೃಷ್ಣನಾಗಿ ಭೂಮಿಯ ಮೇಲೆ ಅವತಾರ ಮಾಡಿದ. ಮುಂದೆ ಪಿತೃಕ್ರಮಂ ಮೋಹನಾರ್ಥಂ
ಸಮೇತಿ ನತಾವತ ಶುಕ್ಲತೋ ರಕ್ತತಶ್ಚ ಜಾತೋಸ್ಯ ದೇಹಃ ತ್ವಿತಿ ದರ್ಶನಾಯ ಸಶಂಖ ಚಕ್ರಾಬ್ಜ ಗದಸ್ಸ ದೃಷ್ಟಃ. ಪದಚ್ಛೇದ ಪಿತೃಕ್ರಮ ಮೋಹನಾರ್ಥಂ ಸಮೇತಿ ನತಾವತ ನ ತಾವತ ಶುಕ್ಲತಃ ರಕ್ತತಃ ಚ ಜಾತಃ ಅಸ್ಯ ದೇಹಃ ತು ಇತಿ ದರ್ಶನಾಯ ಸಶಂಖಚಕ್ರಾಬ್ಜಗದಃ ಸಹ ದೃಷ್ಟಃ. ನೋಡಿ, ಆಚಾರ್ಯರು ಶ್ರೀಕೃಷ್ಣ ಪರಮಾತ್ಮ ತಂದೆ ತಾಯಿಗಳ ಮೂಲಕ ಅವತಾರ ಮಾಡಿದ್ದು ಅಸುರ ಜನರ ಮೋಹನಕ್ಕೋಸ್ಕರ ಅಂತ ಒಂದು ಸಲ ಹೇಳಿಲ್ಲ, ಎರಡು ಸಲ ಹೇಳಿಲ್ಲ. ಹಿಂದೆ 61ನೇ ಶ್ಲೋಕದಲ್ಲಿ ಹೇಳಿದ್ರು ಜನಸ್ಯ ಮೋಹಾಯ ಅಂತ. 63ನೇ ಶ್ಲೋಕದಲ್ಲಿ ಪಿತೃಕ್ರಮಾದೇವ ವಿಮೋಹಯತಿ, ಮೋಹನಕ್ಕೋಸ್ಕರ ಅವತಾರ ಮಾಡಿದ ಅಂತ ಹೇಳಿದ್ರು. ಮತ್ತೆ 64ನೇ ಶ್ಲೋಕದಲ್ಲಿ ಪಿತೃಕ್ರಮಂ ಮೋಹನಾರ್ಥಂ ಸಮೇತಿ ಅಂತ. ಹೀಗೆ ಅಂದ್ರೆ ಶಾಸ್ತ್ರದಲ್ಲಿಂದ ನಿಯಮ ಇದೆ, ಅಭ್ಯಾಸಸ್ತು ಸರ್ವಗತತ್ವಸ್ಯ ತಾತ್ಪರ್ಯ ದ್ಯೋತನಾರ್ಥ ಅಂತ. ಅಂದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಶಾಸ್ತ್ರದಲ್ಲಿ ನೋಡಿದಾಗ ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ, ರಿಪಿಟೇಷನ್ ಆಗ್ತಾ ಇರುತ್ತೆ. ಆ ರೀತಿಯಾಗಿ ಯಾಕೆ ಮಾಡ್ತಾರೆ? ಅಭ್ಯಾಸ ಅಂದ್ರೆ ಹೇಳಿದ್ದನ್ನೇ ಮತ್ತೆ ಹೇಳೋದು ಅಂತ. ಅದಕ್ಕೆ ಸರ್ವಗತತ್ವಸ್ಯ ತಾತ್ಪರ್ಯ ದ್ಯೋತನಾರ್ಥ ಅಂತ ಆ ರೀತಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇದು 100%, ಇದರಲ್ಲಿ ಏನೇನು ಸಂಶಯ ಇಲ್ಲ, ಇದು 100ಕ್ಕೆ 100 ನಿಶ್ಚಯ, ಇದರಲ್ಲಿ ನೀವು ಸಂಶಯವನ್ನು ತಾಳಬೇಡಿ ಎನ್ನುವುದನ್ನು ಹೇಳಲಿಕ್ಕೋಸ್ಕರ ಕೆಲವೊಂದು ವಿಚಾರಗಳನ್ನ ಮತ್ತೆ ಮತ್ತೆ ಹೇಳ್ತಾರೆ ಅಂತ. ಹಾಗೆ ಆಚಾರ್ಯರು ಕೂಡ ಇಲ್ಲಿ ಮತ್ತೆ ಮತ್ತೆ ಸಾರಿ ಸಾರಿ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ತಾನು ದೇವಕಿ ದೇವಿಯ ಗರ್ಭದ ಮೂಲಕ ಅವತಾರ ಮಾಡಿದ ಅಂತ ಹೇಳಿ. ಅದು ಅಸುರ ಜನರ ಮೋಹನಕ್ಕೋಸ್ಕರ ಪರಮಾತ್ಮ ಬಂದಿದ್ದು ನಿಜ ಅಲ್ಲಿಂದ, ಆದರೆ ಅದರಿಂದಾಗಿ ಅವನಿಗೆ ಯಾವುದೇ ರೀತಿಯಾದ ಸಂಪರ್ಕ ಅನ್ನೋದಿಲ್ಲ, ಸಂಪರ್ಕದಿಂದ ಬರುವಂತಹ ದೋಷ ಅನ್ನೋದಿಲ್ಲ, ಶುಕ್ರಶೋಣಿತ ಸಂಪರ್ಕ ಅನ್ನೋದು ಸರ್ವಥಾ ಇಲ್ಲ. ಪರಮಾತ್ಮ ಪರಿಶುದ್ಧನಾಗಿಯೇ ಇದ್ದ. ಹಾಗಾದ್ರೆ ಆ ರೀತಿ ಯಾಕೆ ಬಂದ ಅಂತ ಹೇಳಿದ್ರೆ ಅಸುರ ಜನರ ಮೋಹನಕ್ಕೋಸ್ಕರ ಎಂಬುದಾಗಿ ಮತ್ತೆ ಮತ್ತೆ ನೆನಪಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ಯಾವ ಸಜ್ಜನರು ಕೂಡ ಪರಮಾತ್ಮ ಶುಕ್ರಶೋಣಿತ ಸಂಪರ್ಕದಿಂದಾಗಿ ತಾನು ದೇವಕಿ ದೇವ ಗರ್ಭದಲ್ಲಿ ಬೆಳೆದು ಸಾಮಾನ್ಯ ಮನುಷ್ಯರಂತೆ ಅವತಾರ ಮಾಡಿದ ಅಂತ ಸರ್ವಥಾ ತಿಳಿದುಕೊಳ್ಳಬಾರದು ಎಂಬುದಾಗಿ ಆಚಾರ್ಯರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಮೋಹನಾರ್ಥಂ, ಪರಮಾತ್ಮ ಅಜ್ಞಾನಿಗಳ ಮೋಹನಕ್ಕೋಸ್ಕರ ಪಿತೃಕ್ರಮಂ ಸಮೇತಿ, ಇವರೊಬ್ಬ ತಂದೆ ಇವರೊಬ್ಬ ತಾಯಿ ಅವರಿಬ್ಬರ ಸಂಪರ್ಕ ಅಂತ ಇದನ್ನು ಇಟ್ಟುಕೊಂಡ ಹೊರತು ವಾಸ್ತವಿಕವಾಗಿ ಅವನಿಗೆ ಅದರ ಸಂಪರ್ಕ ಅನ್ನೋದಿಲ್ಲ. ನತಾವತ ಶುಕ್ಲತಃ ರಕ್ತತಶ್ಚ ಅಸ್ಯ ದೇಹ ಜಾತಃ, ಇಟ್ಕೊಂಡಿದ್ ಯಾತಕ್ಕೋಸ್ಕರ? ತಂದೆ ತಾಯಿ ಅಂತ, ಅಸುರ ಜನರ ಮೋಹನಕ್ಕೋಸ್ಕರ ಮಾತ್ರ. ನತಾವತ, ಅಷ್ಟರಿಂದಲೇನೆ ಪರಮಾತ್ಮನಿಗೆ ಶುಕ್ಲ ಶೋಣಿತ, ಶುಕ್ಲದಿಂದಾಗಿ ರಕ್ತದಿಂದಾಗಿ ಅವನ ದೇಹ ಜಾತಃ ಹುಟ್ಟಿತು ಅಂತ ಸರ್ವಥಾ ಇಟ್ಕೊಳ್ಬಾರದು. ಇದನ್ನ ಪರಮಾತ್ಮ ದರ್ಶನಾಯ ತೋರಿಸಲಿಕ್ಕೋಸ್ಕರ ಅಂತಾನೇನೆ. ಅಂದ್ರೆ ನನಗೆ ಶುಕ್ರ ಶೋಣಿತ ಸಂಪರ್ಕ ಅನ್ನೋದಿಲ್ಲ, ನನ್ನ ದೇಹ ಅತ್ಯಂತ ಪರಿಶುದ್ಧವಾದದ್ದು, ಯಾವುದೇ ರೀತಿ ದೋಷಗಳಿಲ್ಲ, ನನ್ನ ದೇಹ ಗುಣಪೂರ್ಣವಾದದ್ದು, ಜ್ಞಾನಾನಂದಾತ್ಮಕವಾದದ್ದು ಅಂತ ತೋರಿಸಲಿಕ್ಕೋಸ್ಕರಲೇನೆ ಪರಮಾತ್ಮ ಸಾಮಾನ್ಯ ಮಕ್ಕಳಂತೆ ಹುಟ್ಲಿಲ್ಲ. ಸಶಂಖ ಚಕ್ರಾಬ್ಜ ಗದಸ್ಸ ದೃಷ್ಟ, ಪರಮಾತ್ಮ ಅವತಾರ ಮಾಡಬೇಕಾದ್ರೇನೆ ಚತುರ್ಭುಜನಾಗಿ, ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಚಕ್ರ, ಇನ್ನೊಂದು ಕೈಯಲ್ಲಿ ಗದೆ, ಇನ್ನೊಂದು ಕೈಯಲ್ಲಿ ಪದ್ಮವನ್ನು ಹಿಡಿದುಕೊಂಡು ಪರಮಾತ್ಮ ತಾನು ಹುಟ್ಟಿದ. ಒಂದು ವೇಳೆ ಸಾಮಾನ್ಯ ಶಿಶುಗಳಂತೆ ಹುಟ್ಟಿದ್ರೆ ಪರಮಾತ್ಮನಿಗೆ ಆವಾಗ ಸಜ್ಜನರಿಗೂ ಸಂದೇಹ ಬರ್ತಾ ಇತ್ತು, ಪರಮಾತ್ಮ ಶುಕ್ರ ಶೋಣಿತ ಸಂಪರ್ಕದಿಂದ ಹುಟ್ಟಿದ್ದಾನೆ ಅಂತ. ಆದರೆ ಪರಮಾತ್ಮ ಅವತಾರ ಮಾಡ್ಬೇಕಾದ್ರೇನೆ ಚತುರ್ಭುಜನಾಗಿ ತಾನು ಕೈಯಲ್ಲಿ 4 ಆಯುಧಗಳನ್ನು ಇಟ್ಕೊಂಡು ಅವತಾರ ಮಾಡಿದ್ದಾನೆ. ಒಂದು ವೇಳೆ ದೇವಕಿ ಗರ್ಭದಲ್ಲಿ ಇದ್ದಾಗ ಪರಮಾತ್ಮ ಆ ರೀತಿ ಬೆಳೆದಿದ್ದ ಅಂತ ಹೇಳಿದ್ರೆ ಅದು ಬರ್ಲಿಕ್ಕೂ ಸಾಧ್ಯ ಇಲ್ಲ, 4 ಭುಜಗಳು ಬರ್ಲಿಕ್ಕೂ ಸಾಧ್ಯ ಇಲ್ಲ,
ಆಯುಧಗಳು ಬರ್ಲಿಕ್ಕೂ ಸಾಧ್ಯ ಇಲ್ಲ. ಅಥವಾ ಆಯುಧಗಳು ಆ ಅವ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇತ್ತು ಅಂತ ಹೇಳಿ ಅದಕ್ಕೆ ಅರ್ಥವೇ ಇಲ್ಲ. ಒಂದು ತಾಯಿ ಹೊಟ್ಟೆಯಲ್ಲಿ ಆ ರೀತಿಯಾಗಿ ಶಂಖ ಚಕ್ರ ಗದ ಆಯುಧಗಳಿತ್ತು ಅಂತ ಹೇಳಿ ಆ ಗರ್ಭವೇ ನಾಶವಾಗಿ ಹೋಗ್ಬಿಡುತ್ತೆ, ಗರ್ಭದ ಚೀಲವೇ ಹರಿದು ಹೋಗ್ಬಿಡುತ್ತೆ. ಹಾಗಾಗಿ ಪರಮಾತ್ಮನ ಸ್ವರೂಪ ಅತ್ಯಂತ ಪರಿಶುದ್ಧವಾದಂತಹ ಸ್ವರೂಪ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಆ ಭಾಗವತದಲ್ಲಿ ಈ ಒಂದು ಸಂದರ್ಭವನ್ನ ವೇದವ್ಯಾಸದೇವರು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಪರಮಾತ್ಮ ಯಾವ ರೀತಿಯಾಗಿ ಕಾಣಿಸಿಕೊಂಡ ಅಂತ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾಧ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಎಂಬುದಾಗಿ ಹೇಳ್ತಾರೆ. ಪರಮಾತ್ಮನ ಆ ಬಾಲಕ ರೂಪ ಅದ್ಭುತವಾದಂತಹ ರೂಪ. ಅಂಬುಜೇಕ್ಷಣ, ಕಮಲದಂತಹ ಕಣ್ಣಿದ್ದಂತಹ ರೂಪ. 4 ಕೈಗಳು, 4 ಕೈಗಳಲ್ಲಿ 4 ಆಯುಧಗಳು, ಜೊತೆಗೆ ಶ್ರೀವತ್ಸ ಲಕ್ಷ್ಮಂ, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇದೆ. ಗಲಶೋಭಿ ಕೌಸ್ತುಭಂ, ಕುತ್ತಿಗೆಯಲ್ಲಿ ಕೌಸ್ತುಭದ ಹಾರ ಶೋಭಿಸ್ತಾ ಇದೆ. ಸಾಮಾನ್ಯ ಮಕ್ಕಳು ಹುಟ್ಟಬೇಕಾದ್ರೆ ಬತ್ತಲೆಯಾಗಿ ಹುಟ್ಟುತ್ತಾರೆ, ಮೇಲೆ ಬಟ್ಟೆ ಇರೋದಿಲ್ಲ. ಆದರೆ ಪರಮಾತ್ಮ ಮಾತ್ರ ಪೀತಾಂಬರ, ಒಳ್ಳೆ ಹಳದಿ ಬಣ್ಣದ ರೇಷ್ಮೆ ಬಟ್ಟೆಯನ್ನು ಹುಟ್ಟುಕೊಂಡು ಪರಮಾತ್ಮ ಅವತಾರ ಮಾಡಿದ್ದಾನೆ. ಸಾಂದ್ರ ಪಯೋಧ ಸೌಭಗ, ಪಯೋಧ ಅಂತ ಹೇಳಿದ್ರೆ ಮೋಡ. ಸಾಂದ್ರ ಪಯೋಧ ಅಂದ್ರೆ ಸಾಂದ್ರ, ಶುದ್ಧವಾದಂತಹ ಮೋಡದ ಬಣ್ಣದಿಂದಾಗಿ ಪರಮಾತ್ಮ ಅವತಾರ ಮಾಡಿದ್ದ. ಜೊತೆಗೆ ಮಹಾರ ವೈಢೂರ್ಯ ಕಿರೀಟ ಕುಂಟಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಈಕ್ಷತ ಅಂತ ಮೈ ಮೇಲೆ ಚಿತ್ರ ವಿಚಿತ್ರವಾದಂತ ಆಭರಣಗಳು ಅಂತೆ. ಮಹಾರ ವೈಢೂರ್ಯ, ವೈಢೂರ್ಯ ವಜ್ರ ವೈಢೂರ್ಯದ ಆಭರಣಗಳು, ಕಿರೀಟ, ತಲೆ ಮೇಲೆ ಕಿರೀಟ, ಕರ್ಣಕುಂಡಲಗಳು, ಪರಿಶ್ವಕ್ತ ಸಹಸ್ರ ಕುಂತಲಂ, ಸುಂದರವಾದಂತ ಕೂದಲುಗಳು, ಉದ್ದಾಮ ಕಾಂಚಿ, ಕಾಂಚಿ ಅಂತ ಹೇಳಿದ್ರೆ ಇದು ಸೊಂಟಕ್ಕೆ ಹಾಕಿಕೊಳ್ಳುವಂತ ಆಭರಣ, ಕಾಂಚಿ ಅಂಗದ, ಅಂಗದ ಅಂತ ಹೇಳಿದ್ರೆ ತೋಳ್ಬಂದಿ, ಕಂಕಣ, ಕೈಗೆ ಹಾಕಿಕೊಳ್ಳುವಂತ ಆಭರಣ. ಈ ರೀತಿಯಾದಂತಹ ಒಟ್ಟಿದಲ್ಲಿ ಪರಮಾತ್ಮ ಮೂಲ ರೂಪದಲ್ಲಿ ಯಾವ ರೀತಿಯಾಗಿ ನಾನಾ ಆಭರಣಗಳಿಂದಾಗಿ ಶೋಭಿತನಾಗಿ ಸುಂದರವಾಗಿ ಇರ್ತಾನೋ ಅದೇ ರೀತಿಯಾಗಿ ಪರಮಾತ್ಮ ಶಿಶುವಾಗಿ ದೇವಕೀ ದೇವಿಯ ಗರ್ಭದಿಂದಾಗಿ ಅವತಾರ ಮಾಡಬೇಕಾದರೂ ಕೂಡ ತೋರಿಸಿಕೊಂಡ. ಅಂತಹ ಪರಮಾತ್ಮ ತಾನು ದರ್ಶನವನ್ನು ಕೊಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮನ ಅವತಾರ ಸರ್ವಥ ಯಾವುದೇ ರೀತಿಯಾದ ದೋಷ ಇಲ್ಲದೆ ಇರುವಂತಹ ಪರಿಶುದ್ಧವಾದಂತಹ ರೂಪ ಪರಮಾತ್ಮನ ರೂಪ. ಮುಂದೆ ಅನೇಕ ಸೂರ್ಯಾಭ ಕಿರೀಟಯುಕ್ತ ವಿದ್ಯುತ್ ಪ್ರಭೆ ಕುಂಡಲೆ ಧಾರಯಂಶ್ಚ ಪೀತಾಂಬರೋ ವನಮಾಲಿ ಸ್ವನಂತ ಸೂರ್ಯೋರು ದೀಪ್ತಿ ದದೃಶೆ ಗುಣಾರ್ಣವಃ. ಪದಚ್ಛೇದ. ಅನೇಕ ಸೂರ್ಯಾಭ ಕಿರೀಟಯುಕ್ತ ವಿದ್ಯುತ್ ಪ್ರಭೆ ಕುಂಡಲೆ ಧಾರಯನ್ ಚ ಪೀತಾಂಬರಃ ವನಮಾಲಿ ಸ್ವನಂತ ಸೂರ್ಯೋರು ದೀಪ್ತಿ ದದೃಶೆ ಗುಣಾರ್ಣವಃ. ಪರಮಾತ್ಮ ಯಾವ ರೀತಿಯಾಗಿದ್ದ? ಅನೇಕ ಸೂರ್ಯಾಭ ಕಿರೀಟಯುಕ್ತ, ಉತ್ತಮವಾದಂತಹ ಕಿರೀಟವನ್ನು ಧಾರಣೆ ಮಾಡಿದ್ದ. ಆ ಕಿರೀಟ ಯಾವ ರೀತಿಯಾಗಿ ಹೊಳಿತಾ ಇತ್ತು ಅಂತ ಹೇಳಿದ್ರೆ ಅನೇಕ ಸೂರ್ಯರ ಕಾಂತಿಯಂತೆ ಹೊಳಿತಾ ಇತ್ತು ಕೃಷ್ಣ ಧರಿಸಿದಂತಹ ಕಿರೀಟ. ಉತ್ತಮವಾದಂತಹ ಕರ್ಣಕುಂಡಲಗಳನ್ನು ಧಾರಣೆ ಮಾಡಿದ್ದಾನೆ. ಅದು ಹೇಗಿತ್ತು ಅಂತ ಹೇಳಿ ವಿದ್ಯುತ್ ಪ್ರಭೆ, ಮಿಂಚಿನಂತೆ ಹೊಳೆಯುವಂತಹ ಕುಂಡಲಗಳನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಪೀತಾಂಬರ, ಸುಂದರವಾದಂತಹ ಹಳದಿ ಬಟ್ಟೆಯನ್ನು ಉಟ್ಟುಕೊಂಡಿದ್ದಾನೆ. ವನಮಾಲಿ, ಕೊರಳಿನಲ್ಲಿ ವನಮಾಲೆಯನ್ನ ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಸ್ವನಂತ ಸೂರ್ಯೋರು ದೀಪ್ತಿ, ಅವನ ಇಡೀ ಮೈಯ ಕಾಂತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅನಂತ ಸೂರ್ಯರ ಕಾಂತಿಯಂತೆ ಉತ್ತಮವಾದಂತಹ ಕಾಂತಿ ಪರಮಾತ್ಮನಲ್ಲಿ ಇತ್ತು. ಅಂತಹ ಗುಣಾರ್ಣವ ದದೃಶೇ, ಗುಣಗಳ ಸಮುದ್ರನಾದಂತಹ ಪರಮಾತ್ಮ
ಆ ರೀತಿಯಾಗಿ ಕಾಣಿಸಿಕೊಂಡ ಆ, ಇಬ್ಬರ ಕಣ್ಣಿಗೂ ಕೂಡ ಕಾಣಿಸಿಕೊಂಡ. ದೇವಾನುದೇವತೆಗಳಂತೂ ನೋಡ್ತಾನೆ ಇದ್ರು. ಹೀಗೆ ಪರಮಾತ್ಮ ತಾನು ಶ್ರೀಕೃಷ್ಣ ಪರಮಾತ್ಮನಾಗಿ ಅವತಾರ ಮಾಡಿದ ಪ್ರಧಾನ ಕಾರಣ ನಮಗೆಲ್ಲ ಗೊತ್ತೇ ಇರುವಂತೆ ಆ ಬ್ರಹ್ಮ ರುದ್ರಾದಿ ಸಕಲ ದೇವಾನುದೇವತೆಗಳು ಕೂಡ ಭೂದೇವಿಯ ಜೊತೆಗೆ ಬಂದುಕೊಂಡು ಪರಮಾತ್ಮ ಹತ್ತಿರ ಪ್ರಾರ್ಥನೆ ಮಾಡಿದಾಗ ಸಮಸ್ತ ದುಷ್ಟರ ನಿಗ್ರಹಕ್ಕೋಸ್ಕರ ಮತ್ತು ಸಜ್ಜನರ ಉದ್ಧಾರಕ್ಕೋಸ್ಕರ ಆದಂತಹ ಅವತಾರ ಶ್ರೀಕೃಷ್ಣ ಪರಮಾತ್ಮನ ಅವತಾರ. ಅದರಲ್ಲೂ ಕೂಡ ನಮಗೆ ಕಲಿಯುಗದ ಜನರಿಗೆ ಅತ್ಯಂತ ಹತ್ತಿರದ ಅವತಾರ, ಎಲ್ಲರೂ ನಿರಂತರ ಉಪಾಸನೆ ಮಾಡಬೇಕಾದಂತಹ ಅವತಾರ. ಅದೇ ರೀತಿಯಾಗಿ ನಾವು ಯಾವುದೇ ಸತ್ಕರ್ಮಗಳನ್ನು ಮಾಡಿದರೂ ಕೂಡ ಕೊನೆಗೆ ಪರಮಾತ್ಮನಿಗೆ ಶ್ರೀಕೃಷ್ಣಾರ್ಪಣ ಮಸ್ತು ಎಂಬುದಾಗಿ ಸಮರ್ಪಣೆ ಮಾಡುತ್ತೇವೆ. ಹೀಗೆ ಎಲ್ಲ ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡುವಂತಹ ರೂಪ. ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ 72 ಮಹಾಮಂತ್ರಗಳನ್ನ ಹೇಳ್ತಾರೆ. ಅದರಲ್ಲಿ ಈ ಒಂದು ನಮಗೆ ಅತ್ಯಂತ ಬಲವನ್ನು ಕೊಡುವಂತಹ ಶ್ರೇಷ್ಠ ಮಂತ್ರಗಳು ಯಾವುದು ಅಂತ ಹೇಳಿದ್ರೆ ವಾಸಿಷ್ಠ ಉಷ್ಣಿಪ್ರವರ ಮಂತ್ರ ತತ್ರಾಪಿ ವೀರ್ಯದಾಹ ಎಂಬುದಾಗಿ ಹೇಳ್ತಾರೆ. ಒಂದು ವಾಸಿಷ್ಠ ಮಂತ್ರ ಅರ್ಥಾತ್ ವೇದವ್ಯಾಸ ಮಂತ್ರ. ವಾಸಿಷ್ಠ ಕೃಷ್ಣ ಅಂದ್ರೆ ವೇದವ್ಯಾಸ. ವೃಷ್ಣಿ ಅಂದ್ರೆ ಯಾದವರಲ್ಲಿ ಹುಟ್ಟಿದಂತಹ ಶ್ರೀಕೃಷ್ಣ ಪರಮಾತ್ಮ ಅರ್ಥಾತ್ ವ್ಯಾಂ ವೇದವ್ಯಾಸಾಯ ನಮಃ ಎನ್ನುವಂತಹ ವೇದವ್ಯಾಸ ಮಂತ್ರ ಮತ್ತು ಕ್ಲೀಂ ಕೃಷ್ಣಾಯ ನಮಃ ಎನ್ನುವಂತಹ ಕೃಷ್ಣ ಷಡಕ್ಷರ ಮಂತ್ರ. ಕೃಷ್ಣ ಷಡಕ್ಷರ ಮಂತ್ರ ಪುರುಷರು ಜಪ ಮಾಡಬಹುದು ಮತ್ತು ಸ್ತ್ರೀಯರು ಜಪ ಮಾಡಬಹುದಂತಹ ಒಂದು ದಿವ್ಯ ಮಂತ್ರ. ಹೀಗೆ ಎಲ್ಲರಿಂದಲೂ ಕೂಡ ಉಪಾಸ್ಯವಾದಂತಹ ಪರಮಾತ್ಮನ ಒಂದು ಅದ್ಭುತವಾದಂತಹ ರೂಪ ಶ್ರೀಕೃಷ್ಣ ರೂಪ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ಒಂದು ಅವತಾರ ಆ ದೇವಕಿ ದೇವಿಯ ಗರ್ಭದಲ್ಲಿ ಆಗತ್ತೆ. ಅಂತಹ ಆಚಾರ್ಯರು ಅದನ್ನ ವಾಸ್ತವಿಕವಾಗಿ ಭಾಗವತದಲ್ಲಿ ಹರಿವಂಶದಲ್ಲಿ ತುಂಬಾ ವಿಸ್ತಾರವಾಗಿ ಬರುತ್ತೆ. ಅದನ್ನ ಅಲ್ಲಿ ಭಾಗವತದಲ್ಲಿ ಗರ್ಭಸ್ತುತಿ ಅಂತ ಬ್ರಹ್ಮಾದಿ ಸಕಲ ದೇವಾನುದೇವತೆಗಳು ಕೂಡ ಬಂದು ಆ ದೇವಕಿ ದೇವಿಯ ಗರ್ಭದಲ್ಲಿ ಇದ್ದಂತಹ ಪರಮಾತ್ಮ ಸ್ತೋತ್ರವನ್ನ ಮಾಡ್ತಾರೆ. ಹೀಗೆ ವಿಸ್ತಾರವಾಗಿ ಬರುತ್ತೆ. ಇದು ನಿರ್ಣಯ ಗ್ರಂಥ, ಹಾಗಾಗಿ ಆಚಾರ್ಯರು ಸಂಕ್ಷಿಪ್ತವಾಗಿ ಅದನ್ನು ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಇದರ ಒಂದು ಚಿಂತನೆಯನ್ನು ಮಾಡುವಂತಹ ಭಾಗ್ಯ ಇವತ್ತೇ ಕೃಷ್ಣಾಷ್ಟಮಿ ಸಂದರ್ಭದಲ್ಲಿ ನಮಗೆಲ್ಲ ಬಂದಿದೆ. ಅಂತಹ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಇದ್ದು ನಿರಂತರವಾಗಿ ಸನ್ಮಾರ್ಗದಲ್ಲಿ ಪರಮಾತ್ಮ ನಮ್ಮನ್ನ ನಡೆಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಈ ಒಂದು ಚಿಂತನೆಯನ್ನು ಶ್ರೀಕೃಷ್ಣ ರೂಪಿ ಪರಮಾತ್ಮನೇ ನಾವೆಲ್ಲರೂ ಕೂಡ ಸೇರಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ.